ಈ 3 ದಿನಗಳ ಹಿಂದೆ ಖಾದರ್ ಅವರು ವಿಧಾನಸಭಾ ಅಧ್ಯಕ್ಷರು ನೀವು ಬಜೆಟ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರು. ನಾನು ಅಧ್ಯಕ್ಷರು ಹೇಳಿದ ಮೇಲೆ ಕೇಳಲೇಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬಂದಿದ್ದೇನೆ. ಕಾರ್ಯಕ್ರಮ ಏನು ಅಂತ ಕೇಳಿದೆ, ನಮ್ಮ ವಿಧಾನಸಭೆಯ ಸದಸ್ಯರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಅನುಕೂಲ ಆಗಲಿ ಅಂತೇಳಿ ಒಂದು ಶಿಬಿರವನ್ನ ಏರ್ಪಾಡು ಮಾಡಿದ್ದೇವೆ. ಆ ಶಿಬಿರದಲ್ಲಿ ನೀವು ಮಾತನಾಡಬೇಕು. ಅನೇಕ ಜನ ಶಾಸಕ ಮಿತ್ರರು ಬಜೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿರಲ್ಲ. ಅದಕ್ಕೋಸ್ಕರ ನೀವು ಬಜೆಟ್ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಹೇಳಿದ್ರು. ಹಾಗಾಗಿ ಇವತ್ತು ನಿಮ್ ಮುಂದೆ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆ ಯಾರು ಬಜೆಟ್ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ಕೊಂಡಿಲ್ಲ. ಬಜೆಟ್ ಬಗ್ಗೆ ಗೊತ್ತಿದೆ, ಆದ್ರೆ ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇದು ಬಜೆಟ್ ಅಧಿವೇಶನ ಪ್ರಾರಂಭ ಆಗಿದೆ. ಕಳೆದ ಶುಕ್ರವಾರ ನಾನು ಮುಂದಿನ ವರ್ಷಕ್ಕೆ ಅಂದ್ರೆ 2026-27ಕ್ಕೆ ಆಯವ್ಯಯವನ್ನ ಮಂಡಿಸಿದ್ದೇನೆ. ಅಂದ್ರೆ ಅದಕ್ಕೆ ಮುಂಗಡ ಪತ್ರ ಅಂತೂ ಕರೀತಾರೆ. ಮುಂಗಡ ಪತ್ರವನ್ನ ಮಂಡಿಸಿದ್ದೇನೆ. ಮುಂಗಡ ಪತ್ರ 2025-26ಕ್ಕೆ ಇದ್ದಂಥದ್ದು 4,09,018 ಕೋಟಿ. 4,09,018 ಕೋಟಿ. ಈ ಸಾರಿ ಬಜೆಟಿನ ಗಾತ್ರ 4,48,004 ಕೋಟಿ. ನಾವು 2025-26ರಲ್ಲಿ ಬಜೆಟಿನ ಅಂದಾಜುಗಳನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ಕೇಂದ್ರದಿಂದ ನಮಗೆ ಬರಬೇಕಾಗಿದ್ದಂತ ಅನುದಾನ ಬರಲಿಲ್ಲ. ಸೊ ಹಾಗಾಗಿ ನಾವು ಬಜೆಟ್ ನಲ್ಲಿ ಹೇಳಿದಂತ ಒಟ್ಟು ಖರ್ಚನ್ನ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ನಾವು ಕೊರತೆ ಬಜೆಟ್ ಅನ್ನು ಮಂಡಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಧ್ಯಕಾಲದಲ್ಲಿ GST ಅದನ್ನ ರ್ಯಾಷನಲೈಸ್ ಮಾಡ್ತೀವಿ ಅಂತೇಳಿ ಮಾಡೋದ್ರಿಂದ ನಮಗೆ GST ಮಧ್ಯಕಾಲದಲ್ಲಿ ರ್ಯಾಷನಲೈಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮಗೆ ಬರ್ತಾ ಇದ್ದಂತ ತೆರಿಗೆ GST ಇಂದ ಸುಮಾರು ಬೆಳವಣಿಗೆ ದರ 10% ಇತ್ತು. 10% ಇತ್ತು. GST ರ್ಯಾಷನಲೈಸ್ ಮಾಡಿದ್ಮೇಲೆ ಅದು 4%ಗೆ ಬಂತು. ಕೆಲವು ರಾಜ್ಯಗಳಲ್ಲಿ ಮೈನಸ್ ಕೂಡ ಹೋಗಿರ್ತಕ್ಕಂಥದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಬಿಜೆಪಿ ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಈ ರ್ಯಾಷನಲೈಸ್ ಮಾಡ್ತಕ್ಕಂಥದ್ರ ಪರಿಣಾಮ ಬೀರಿದೆ ಅಂತಕ್ಕಂಥದನ್ನು ಕೂಡ ಇಡೀ ದೇಶದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾವು 2002ರಲ್ಲಿ ಒಂದು ಕಾಯ್ದೆಯನ್ನ ಮಾಡ್ಕೊಂಡಿದೀವಿ. ಆ ಕಾಯ್ದೆ ಏನಪ್ಪಾ ಅಂತಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ನಾವು 2002ರಲ್ಲಿ ಮಾಡ್ಕೊಂಡು ಕೇಂದ್ರ ಸರ್ಕಾರದವರು 2003ರಲ್ಲಿ ಮಾಡ್ಕೊಂಡ್ರು. ಅವರು ಮಾಡ್ಕೊಂಡಿರ್ತಕ್ಕಂಥ ಕಾಯ್ದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. FRBM ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ. ನಾವು 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಪ್ರಮುಖವಾಗಿ 3 ಮಾನದಂಡಗಳನ್ನು ಹೇಳಿದ್ದಾರೆ. 3 ಮಾನದಂಡಗಳನ್ನು ಹೇಳಿದ್ದಾರೆ. ಒಂದನೇ ಮಾನದಂಡ ಸರ್ಪ್ಲಸ್ ರೆವಿನ್ಯೂ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಸಾಲ ಮಾಡಿರ್ತಕ್ಕಂಥದ್ದು GSDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GSDP ಇದೆಯಲ್ಲ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದು 25% ಒಳಗಡೆ ಇರಬೇಕು. ಅಂದ್ರೆ 25% ಒಳಗಡೆ ಇರಬೇಕು. ಕರ್ನಾಟಕದ GSDP ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕರ್ನಾಟಕದ GSDP 33,05,500 ರೂಪಾಯಿಗಳು. 33,05,500 ರೂಪಾಯಿಗಳು. ಅದರಲ್ಲಿ 25% ಇರಬೇಕು ಸಾಲ. ಯಾಕಂತಂದ್ರೆ ಇತ್ತೀಚೆಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ವಿರೋಧ ಪಕ್ಷದವರು ಕೂಡ ಚರ್ಚೆ ಮಾಡ್ತಕ್ಕಂಥದ್ದು, ಸಿದ್ದರಾಮಯ್ಯ ಹೆಚ್ಚು ಸಾಲ ಮಾಡಿಬಿಟ್ಟಿದ್ದಾರೆ, ಈ ರಾಜ್ಯ ಸಾಲದಲ್ಲಿ ನಡೀತಾ ಇದೆ, ಕಳೆದ 3 ವರ್ಷದಲ್ಲಿ ಹೆಚ್ಚು ಸಾಲ ಮಾಡಿಬಿಟ್ಟಿದ್ದಾರೆ, ಮುಂದಿನ ಆರ್ಥಿಕ ವರ್ಷದಲ್ಲೂ ಕೂಡ ಸಾಲ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನ, ಆರೋಪಗಳನ್ನ
ಮಾಡ್ತಾ ಇದ್ದಾರೆ. ನಾನು ಹಿಂದೇನು ಹಣಕಾಸಿನ ಮಂತ್ರಿ ಆಗಿದ್ದೆ 94ರಿಂದ 99ರವರೆಗೆ. ಆಮೇಲೆ ಮತ್ತೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಕೂಡ ಹಣಕಾಸಿನ ಮಂತ್ರಿ ಆಗಿದ್ದೆ. ಆಮೇಲೆ ನಾನು 2013ರಿಂದ 2018ರವರೆಗೂ ಮುಖ್ಯಮಂತ್ರಿ ಆಗಿರುವಾಗ ಹಣಕಾಸಿನ ಮಂತ್ರಿ ಆಗಿದೆ. ಈಗ ಮತ್ತೆ 2023ರಿಂದ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿ ಆಗಿದ್ದೇನೆ, ಹಣಕಾಸಿನ ಮಂತ್ರಿನೂ ಕೂಡ ಆಗಿದ್ದೇನೆ. ಒಟ್ಟು ಇದು 17ನೇ ಆಯವ್ಯಯ. ಈಗ ಮೊನ್ನೆ ಮಣಿಸಿರ್ತಕ್ಕಂಥದ್ದು ಅಂದ್ರೆ ಮುಂದಿನ ವರ್ಷಕ್ಕೆ 26-27ಕ್ಕೆ ಮಣಿಸಿದ ಆಯವ್ಯಯ 17ನೇ ಆಯವ್ಯಯ. ಈ 17ನೇ ಆಯವ್ಯಯದಲ್ಲೂ ಕೂಡ ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ. 2018ರವರೆಗೆ ರೆವಿನ್ಯೂ ಸರ್ಪ್ಲಸ್ ಕೂಡ ಇರ್ತಿತ್ತು. ಯಾವತ್ತೂ ಕೂಡ ರೆವಿನ್ಯೂ ಡಿಫಿಸಿಟ್ಗೆ ಬಂದಿರಲಿಲ್ಲ, ರೆವಿನ್ಯೂ ಸರ್ಪ್ಲಸ್ ಇರ್ತಿತ್ತು. ಈಗ ರೆವಿನ್ಯೂ ಡಿಫಿಸಿಟ್ ಇದೆ. ಕಳೆದ ವರ್ಷ ಅಂದ್ರೆ ಈ ವರ್ಷ 25-26 ರೆವಿನ್ಯೂ ಡಿಫಿಸಿಟ್ 19,000 ಕೋಟಿ ಇತ್ತು. ಅಂದ್ರೆ ಮುಂದಿನ ವರ್ಷಕ್ಕೆ 22,000 ಕೋಟಿ ರೂಪಾಯಿಗಳಿದೆ. ನಮಗೆ ಕೇಂದ್ರದಿಂದ ಬರಬೇಕಾದಂತ ಬಾಕಿ ಹಣ ಬಂದಿದ್ರೆ ಈ ರೆವಿನ್ಯೂ ಡಿಫಿಸಿಟ್ಗಳನ್ನ ಅಳಸಾಕ್ಲಿಕ್ಕೆ ಸಾಧ್ಯ ಆಯ್ತಿತ್ತು, ರೆವಿನ್ಯೂ ಸರ್ಪ್ಲಸ್ ಬರಲಿಕ್ಕೆ ಸಾಧ್ಯ ಆಯ್ತಿತ್ತು. ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ 2025-26ರಲ್ಲಿ ಅವರು ಮಧ್ಯದಲ್ಲಿ ರ್ಯಾಷನಲೈಸ್ ಮಾಡಿದ್ರು GSTನ. ನಿಮ್ಗೆ GST ಅಂದ್ರೆ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು, ಆದ್ರೂ ಕೂಡ ಹೇಳ್ತೇನೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ GST ಅಂತ ಕರೀತಾರೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅದನ್ನ ಇದು 2017ರಲ್ಲಿ ಜಾರಿಗೆ ಬಂತು. 17ಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ರೆವಿನ್ಯೂ ಗ್ರೋತ್ ಕರ್ನಾಟಕದಲ್ಲಿ 14% ಇತ್ತು, 14% ಗ್ರೋತ್. ಅಷ್ಟು ಗ್ರೋತ್ ಇದ್ದದನ್ನ ಇವರು 22ಕ್ಕೆ ನಿಲ್ಲಿಸ್ಬಿಟ್ರು. ಪರಿಹಾರ ಕೊಡ್ತಾ ಇದ್ರು, 14% ಪರಿಹಾರ ಕೊಡ್ತಾ ಇದ್ರು, 5 ವರ್ಷ ಪರಿಹಾರ ಕೊಟ್ಟು 22ರಲ್ಲಿ ನಿಲ್ಲಿಸಿದ್ರು. ಅದ್ ನಿಲ್ಲಿಸಿದ್ರಿಂದಲೂ ಕೂಡ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. 17ರಿಂದ 22ರವರೆಗೆ ಪರಿಹಾರ ಅಂತ ಕೊಡ್ತಿದ್ರು. ಈ ಪರಿಹಾರ ಕೊಡ್ತಾ ಇದನ್ನ 22ರಲ್ಲಿ ನಿಲ್ಲಿಸ್ಬಿಟ್ರು. ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ದೋ, ಆದರೂ ಕೂಡ ಕೇಂದ್ರ ಸರ್ಕಾರ ಕೇಳಲಿಲ್ಲ. ಆ ಪರಿಹಾರ ಕೊಟ್ಟಿದ್ರೆ ಬಹುಶಃ ಎಲ್ಲಿವರೆಗೆ ನಾವು 14% ಗ್ರೋತ್ ಅನ್ನು ತಲುಪ್ತೀವಿ ಅಲ್ಲಿವರೆಗೆ ಕೊಟ್ಟಿದ್ರೆ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಇದು ಒಂದು. ಎರಡನೇದು, ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ GST ರ್ಯಾಷನಲೈಸೇಷನ್ ಮಾಡೋದ್ರಿಂದ ಅದು ಕೂಡ ಒಂದು ಆಯ್ತು. ಎರಡನೇದು, ನಾವು ಬರಬೇಕಾಗಿದ್ದಂತ ಹಣ ಅಂದ್ರೆ JJM ಅಂತ ಜಲಜೀವನ್ ಪ್ರೋಗ್ರಾಮ್ಗೆ 50-50 ಕೊಡಬೇಕಾಗಿತ್ತು. ಒಟ್ಟು 69,000 ಕೋಟಿ ಅದರ ಬಜೆಟ್ ಕಾಸ್ಟ್ 69,000 ಕೋಟಿ. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಹಣ ಇಲ್ಲಿವರೆಗೆ 11,000 ಚಿಲ್ಲರೆ ಕೋಟಿ. ನಾವು ಸುಮಾರು 27,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. 27,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಿದ್ದೀವಿ. ಅಂದ್ರೆ ಕೇಂದ್ರದ ಪಾಲನ್ನು ಕೂಡ ನಾವೇ ಕೊಟ್ಟಿದ್ದೀವಿ. ಅವರು 19,000 ಕೋಟಿ ಕೊಡಬೇಕಾಗಿತ್ತು, ಆದ್ರೆ 11,000 ಕೋಟಿ ಕೊಟ್ಟಿದ್ದಾರೆ. ಅವ್ರ ಪಾಲನ್ನು ಕೂಡ ನಾವೇ ಕೊಟ್ಟಿದ್ದೀವಿ. ಅದರಿಂದ ಆ ದುಡ್ಡು ಬಂದಿದ್ರೂ ಕೂಡ ನಮಗೆ ಇಷ್ಟೊಂದು ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನ ತಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಕರ್ನಾಟಕದ GDP ಈ ವರ್ಷ 25-26ರಲ್ಲಿ ಬೆಳವಣಿಗೆ ದರ 8.1%. ರಾಷ್ಟ್ರೀಯ ಸರಾಸರಿ ಎಷ್ಟಪ್ಪ ಇದೆ ಅಂತಂದ್ರೆ 7.4. ನಮ್ಮದು 8.1 ಬೆಳವಣಿಗೆ ದರ, GSDP ದರ ಬೆಳವಣಿಗೆ. ರಾಷ್ಟ್ರೀಯ ಅವರೇಜ್ ಇರ್ತಕ್ಕಂಥದ್ದು 7.4. ಅಂದ್ರೆ ರಾಷ್ಟ್ರೀಯ ಸರಾಸರಿಗಿಂತ ಕರ್ನಾಟಕದ GSDP ಬೆಳವಣಿಗೆ ದರ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಆಮೇಲೆ GST ಕಲೆಕ್ಷನ್ ನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. GSDP ಕಲೆಕ್ಷನ್ ನಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಅದರಿಂದ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ನಿಮಗೆ, ಸ್ಥೂಲವಾಗಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಬಜೆಟ್ ಕರ್ನಾಟಕದ
ಆಯವ್ಯಯ ನಾವು ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಜೆಟ್ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿದೆ. ಸಂವಿಧಾನದಲ್ಲಿ 112 ಆರ್ಟಿಕಲ್ 112 117ರವರೆಗೆ ಕೇಂದ್ರದ ಬಜೆಟ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. 112ರಿಂದ 117 ಆರ್ಟಿಕಲ್ 112 ಟು 117 ವರೆಗೂ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಸ್ಟೇಟ್ ಬಜೆಟ್ ಬಗ್ಗೆ ಸಂವಿಧಾನದಲ್ಲಿ ಆರ್ಟಿಕಲ್ 202 202ರಿಂದ 207ರವರೆಗೂ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಜೆಟ್ ಅಂತಂದ್ರೆ ವಾರ್ಷಿಕ ವಿತ್ತೀಯ ನಿರೂಪಣೆ ಪತ್ರ. ದಯಮಾಡಿ ತಿಳ್ಕೋಬೇಕು ಇದನ್ನ. ವಾರ್ಷಿಕ ವಿತ್ತೀಯ ನಿರೂಪಣೆ ಪತ್ರ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಬಜೆಟ್ ಅಂತಂದ್ರೆ ನಾವು ಸರಳವಾಗಿ ಹೇಳಬೇಕು ಅಂತಂದ್ರೆ ಆಯ ಮತ್ತು ವ್ಯಯ, ಆದಾಯ ಮತ್ತು ವೆಚ್ಚ, ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್. ಇದನ್ನ ಬಹಳ ಸರಳವಾಗಿ ಹೇಳ್ತಕ್ಕಂಥದ್ದು. ಬಜೆಟ್ ಅಂತಂದ್ರೆ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ಆರ್ಥಿಕ ವರ್ಷ ಅಂತ ಕರಿತೀವಿ ನಾವು. ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ಆರ್ಥಿಕ ವರ್ಷ ಅಂತ ಕರಿತೀವಿ. ಅಂದ್ರೆ ಈ ವರ್ಷದ ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31 2027 ಮಾರ್ಚ್ 31 ಅಲ್ಲಿವರೆಗೆ ಒಂದು ಆರ್ಥಿಕ ವರ್ಷ ಅಂತ ಕರಿತೀವಿ. ಈ ತಿಂಗಳ ಮಾರ್ಚ್ 31ಕ್ಕೆ ಆರ್ಥಿಕ ವರ್ಷ ಮುಕ್ತಾಯ ಆಗ್ತದೆ. 25-26ನೇ ಆರ್ಥಿಕ ವರ್ಷ ಮುಕ್ತಾಯ ಆಗ್ತದೆ. 26-27ನೇ ಆರ್ಥಿಕ ವರ್ಷ ಮುಕ್ತಾಯ ಆಗೋದು 27 ಮಾರ್ಚ್ 31ಕ್ಕೆ. ಇದು ಒಂದು ಪ್ರಮುಖವಾದಂಥ ಪ್ರಕ್ರಿಯೆ. ನಾನು ಇವೆಲ್ಲ ವಿಚಾರಗಳನ್ನ ಹೇಳಕ್ ಹೋಗಲ್ಲ. ಆರ್ಟಿಕಲ್ 2002 ಏನು ಹೇಳ್ತದೆ, 2003 ಹೇಳ್ತದೆ, 2005 ಏನು ಹೇಳ್ತದೆ, 2005 ಏನು ಹೇಳ್ತದೆ, 2006 ಏನು ಹೇಳ್ತದೆ, 2007 ಏನು ಹೇಳ್ತದೆ ಅಂತ ಹೇಳಕ್ ಹೋಗಲ್ಲ. ನೀವೆಲ್ಲ ಸಂವಿಧಾನ ಓದ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಿಸೀಟ್ಸ್ ಅಂತಂದ್ರೆ ನಾವು ಆಗ್ತಕ್ಕಂಥ ತೆರಿಗೆನಲ್ಲಿ ಸ್ವಂತ ಆದಾಯ ಅಂತ ಇರ್ತದೆ. ರಾಜ್ಯದ ಸ್ವಂತ ಆದಾಯ, ಸ್ಟೇಟ್ ಓನ್ ರೆವಿನ್ಯೂ ಟ್ಯಾಕ್ಸಸ್ ಅಂತಂದ್ರೆ ರಾಜ್ಯದ ಸ್ವಂತ ಆದಾಯ. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಲೂ ಕೂಡ ಇರ್ತದೆ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ಕೇಂದ್ರ ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಮರ್ಷಿಯಲ್ ಟ್ಯಾಕ್ಸಸ್, ಮೋಟಾರ್ ವೆಹಿಕಲ್ಸ್ ಟ್ಯಾಕ್ಸಸ್, ಮತ್ತೆ ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಇಂದ ಬರ್ತಕ್ಕಂಥ ಟ್ಯಾಕ್ಸಸ್, ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಬರ್ತಕ್ಕಂಥ ಟ್ಯಾಕ್ಸಸ್, ಆಮೇಲೆ ಎಕ್ಸೈಜ್. ಸಾರಿ, ನೀವು ಜ್ಞಾಪಕ ಮಾಡೋದು ಒಳ್ಳೇದಾಯ್ತು, ನಿಮ್ಗೂ ಥ್ಯಾಂಕ್ಸ್. ಎಕ್ಸೈಜ್ ಡ್ಯೂಟಿ ಮುಂದಿನ ವರ್ಷಕ್ಕೆ 1,25,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ನಿಂದ ಬರ್ತದೆ. 1,25,000 ಕೋಟಿ ರೂಗಳು, 1,25,000 ಕೋಟಿ ರೂಗಳು ಬರ್ತದೆ. ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇಂದ ಬರ್ತಕ್ಕಂಥ ಆದಾಯ ಸುಮಾರು 29,000 ಕೋಟಿ ರೂಪಾಯಿಗಳು. ಮೋಟಾರ್ ವೆಹಿಕಲ್ಸ್ ಇಂದ ಬರ್ತಕ್ಕಂಥ ಆದಾಯ 15,500 ಕೋಟಿ ರೂಪಾಯಿಗಳು. 15,500 ಕೋಟಿ ರೂಪಾಯಿಗಳು. ಆಮೇಲೆ ಎಕ್ಸೈಜ್ ಇಂದ ಬರ್ತಕ್ಕಂಥ ಆದಾಯ 45,000 ಕೋಟಿ ರೂಪಾಯಿಗಳು. ಇದನ್ನ ರಾಜ್ಯದ ಸ್ವಂತ ಆದಾಯ ಅಂತ ಹೇಳ್ತೀವಿ. ಆಮೇಲೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ಡಿಪಾರ್ಟ್ಮೆಂಟ್ಗಳು ಆಗ್ತಕ್ಕಂಥ ಫೈನು, ಫೀಸು, ಆಮೇಲೆ ರಾಯಲ್ಟಿ ಬರ್ತದಲ್ಲ, ಆ ರಾಯಲ್ಟಿ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಕ್ಕಂಥ ಈ ಕೆಟಗರಿನಲ್ಲಿ ಬರ್ತವೆ. ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ ರೆವಿನ್ಯೂ ನೀವೆಲ್ಲ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಟ್ಯಾಕ್ಸ್ ರೆವಿನ್ಯೂ ಯಾವ್ಯಾವುದು ಅಂತಕ್ಕಂಥದ್ದು ಗೊತ್ತಿದೆ. ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಗೊತ್ತಿದೆ. ಸೊ ಇವೆರಡೂ ಸೇರಿದ್ರೆ ರಾಜ್ಯದ ಸ್ವಂತ ಆದಾಯ. ಆಮೇಲೆ ಕೇಂದ್ರದ ನಮ್ಮ ಟ್ಯಾಕ್ಸ್ನ ಪಾಲು, ಕೇಂದ್ರದ ಈಗ ರಾಜ್ಯದಿಂದ ಇನ್ಕಮ್ ಟ್ಯಾಕ್ಸ್ ವಸೂಲು ಮಾಡ್ತಾರೆ, ಆಮೇಲೆ GST ವಸೂಲು ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ವಸೂಲು ಮಾಡ್ತಾರೆ ಕೇಂದ್ರದಿಂದ. ಸುಮಾರು ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಕರ್ನಾಟಕದಿಂದ ಒಂದು ವರ್ಷಕ್ಕೆ 4,50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. 4,50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ
ಮುಂದಿನ ವರ್ಷ ಅಂದರೆ 26-27ಕ್ಕೆ ಬರ್ತಾ ಇರ್ತಕ್ಕಂಥ ಟ್ಯಾಕ್ಸ್ ರೆವಿನ್ಯೂ ಕೇಂದ್ರದಿಂದ ಬರ್ತಕ್ಕಂಥದ್ದು 73,000 ಕೋಟಿ ರೂಪಾಯಿಗಳು. ನಾವು 4.5 ಲಕ್ಷ ಕೋಟಿ ರೂಪಾಯಿ ಕೊಟ್ಟರೆ 73 ಲಕ್ಷದ ಈಗ ಪ್ರತಿ ವರ್ಷ ಸಂವಿಧಾನದಲ್ಲಿ ಒಂದು ಕಮಿಷನನ್ನು ಫೈನಾನ್ಸ್ ಕಮಿಷನನ್ನು ರಚನೆ ಮಾಡ್ತಾರೆ. ಆ ಫೈನಾನ್ಸ್ ಕಮಿಷನ್ನಲ್ಲಿ ಶಿಫಾರಸು ಮಾಡ್ತಾರೆ. ಶಿಫಾರಸು ಮಾಡೋದ್ರ ಪ್ರಕಾರ ನಮಗೆ ಈಗ 16ನೇ ಹಣಕಾಸಿನ ಆಯೋಗ ಇದೆ. ಈಗ ವರದಿ ಕೊಟ್ಟಿದ್ದಾರೆ. 16ನೇ ಹಣಕಾಸಿನ ಆಯೋಗ ಇದೆ. 15ನೇ ಹಣಕಾಸಿನ ಆಯೋಗ ಮುಗೀತು. ಆಮೇಲೆ 14ನೇ ಹಣಕಾಸಿನ ಆಯೋಗ. 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.7% ಕೊಟ್ಟಿದ್ರು. 14ನೇ ಹಣಕಾಸಿನ ಆಯೋಗದಲ್ಲಿ 4.7 ಕೊಟ್ಟಿದ್ರು. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 3.6 3.6 ಅಂದರೆ 1.1% ಕಡಿಮೆ ಆಗೋಯ್ತು. 14ನೇ ಹಣಕಾಸಿನಲ್ಲಿ 4.7, 15ನೇ ಹಣಕಾಸಿನಲ್ಲಿ 3.6. ಅದೆಲ್ಲ ಚಿಲ್ಲರೆ ಇದೆ, ನಾನು ಹೇಳಕ್ಕೆ ಹೋಗಲ್ಲ ಅದನ್ನೆಲ್ಲ. 4.714 ಅಂತ ಆ ಥರ ಏನೋ ಇದೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. 4.7. ಆಮೇಲೆ 15ನೇ ಹಣಕಾಸಿನಲ್ಲಿ 3.6. ಈಗ 16ನೇ ಹಣಕಾಸಿನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಬೆಟರ್ 4.131. ಶಿವಲಿಂಗೇಗೌಡ ತಲೆ ಕುಣಿಸ್ತಾ ಇದೆಯಾ? 4.131 ಅಂದರೆ ಸ್ವಲ್ಪ 15ನೇ ಹಣಕಾಸಿಗಿಂತ 16ನೇ ಹಣಕಾಸಿನಲ್ಲಿ ಬೆಟರ್. ಆದರೆ ನಾವು ನಿರೀಕ್ಷೆ ಮಾಡಿದ್ದು ಕನಿಷ್ಠ 4.7 ಕೊಡಿ ಅಂತೇಳಿ ನಿರೀಕ್ಷೆ ಮಾಡಿದ್ದು. ಅಷ್ಟಾರು ಕೊಡಿ, 14ನೇ ಹಣಕಾಸಿನಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟಾರು ಕೊಡಿ ಅಂತ ನಿರೀಕ್ಷೆ ಮಾಡಿದ್ದು. ನಾವು ಡಿಮ್ಯಾಂಡ್ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು 16ನೇ ಹಣಕಾಸಿನ ಆಯೋಗದ ಮುಂದೆ ಡಿಮ್ಯಾಂಡ್ ಮಾಡಿದ್ದು 50%ಗೆ. ಆದರೆ ಯಾಕೆಂದರೆ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ 50% ಬೇಕು ಅಂತೇಳಿ ಒತ್ತಾಯ ಮಾಡಿದರು. ಅದನ್ನೇ ನಾವು ಕೇಳಿದ್ದು. ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ, ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ 50 ಕೊಡಬೇಕು ಅಂತ ಹೇಳಿದರು. ನಾವು ಅದನ್ನೇ 50 ಕೊಡ್ರಿಯಪ್ಪ ಅಂತ ಹೇಳಿದ್ದು. ನಮಗೆ 4.15 ಲಕ್ಷ ನಾವು ರಾಜ್ಯದಿಂದ ತೆರಿಗೆ ಕೊಟ್ಟರು ಕೂಡ 4.5 ಲಕ್ಷ ಕೋಟಿ ತೆರಿಗೆ ಕೊಟ್ಟರು ಕೂಡ ನಾವು ಬರ್ತಕ್ಕಂಥದ್ದು ಬರೀ ₹1 15 ಪೈಸೆ ಮಾತ್ರ. ನಾವು ₹1 ತೆರಿಗೆ ಕೊಟ್ಟರೆ 15 ಪೈಸೆ ಮಾತ್ರ ವಾಪಸ್ ಬರ್ತದೆ. ಇನ್ನು 85 ಪೈಸೆ ಅವರೇ ಇಟ್ಕೋತಾರೆ. ಐ ರಿಪೀಟ್, 4.5 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಕಳಿಸಿದರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ₹1 ಕೊಟ್ಟರೆ 15 ಪೈಸೆ ಮಾತ್ರ ವಾಪಸ್ ಬರೋದು.
60,000 ಚಿಲ್ಲರೆ ಕೋಟಿ ಬಂದಿತ್ತು ಹೋದ ಸಾರಿ. ಅಂದರೆ ಈ ವರ್ಷ 2025-26ಕ್ಕೆ 60,000 ಕೋಟಿ ಬಂದಿತ್ತು. ಮುಂದಿನ ಸಾರಿಗೆ 73,000 ಕೋಟಿ ಬಂದಿದೆ. ಸೊ ಅದು ಯಾಕೆ ಬಂದಿದೆ ಅಂತಂದರೆ ಸ್ವಲ್ಪ ಹೆಚ್ಚಾಯಿತು. ನಮಗೆ ಬರ್ತಕ್ಕಂಥ ತೆರಿಗೆ 4.131 ಬಂದದ್ರಿಂದ ಸ್ವಲ್ಪ ಹೆಚ್ಚಾಯಿತು. ಹಾಗಾಗಿ ನಮಗೆ ಕೇಂದ್ರದಿಂದ ಬರ್ತಕ್ಕಂಥ ನಮ್ಮ ಪಾಲು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್, ಹಂಚಿಕೆ ಮಾಡೋದು, ತೆರಿಗೆ ಹಂಚಿಕೆ ಮಾಡ್ತಕ್ಕಂಥದ್ದು, ಅದು 73,000 ಕೋಟಿ ಮುಂದಿನ ವರ್ಷಕ್ಕೆ ಬರ್ತದೆ ಅಂತಕ್ಕಂಥ ಅಂದಾಜಿದೆ. ಈಗ 5 ಲಕ್ಷ ಕೋಟಿ ಆಗ್ಬೋದು ನಮ್ಮದು. ಮುಂದಿನ ವರ್ಷ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಆಗ್ಬೋದು. 4.5 ಲಕ್ಷ ಚಿಲ್ಲರೆ ಬಿಟ್ಟಿತ್ತು. ಮುಂದಿನ ಆರ್ಥಿಕ ವರ್ಷಕ್ಕೆ ಅಂದರೆ ಏಪ್ರಿಲ್ 1ರಿಂದ ಪ್ರಾರಂಭ ಆಗೋ ಆರ್ಥಿಕ ವರ್ಷಕ್ಕೆ 5 ಲಕ್ಷ ಕೋಟಿ. ಅದರಲ್ಲಿ ನಮಗೆ 15 ಪೈಸೆ ಬರ್ತದೆ. 1 ರೂಪಾಯಿ ಕೊಟ್ಟರೆ 15 ಪೈಸೆ ಅಂದರೆ 100 ರೂಪಾಯಿನಲ್ಲಿ 15%. ಸೊ ಇದರಿಂದ ನಮಗೆ, ನಾವು ಕರ್ನಾಟಕ ರಾಜ್ಯಕ್ಕೆ, ಇದು ರಾಜಕೀಯ ಅಲ್ಲ, ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಲ್ಲ. ಅನೇಕ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ, ಅದು ನಮ್ಮ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಯಿತು ಅಂತ ಹೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕಾರಣದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಹೊರತು ರಾಜಕೀಯ ಕಾರಣದಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮ ಆಯವ್ಯಯದಲ್ಲಿ ಈಗ ನಾನು ಬಜೆಟನ್ನು ಮಂಡಿಸಿದ್ದೀನಿ. ಮಂಡಿಸಾದ ಮೇಲೆ ಚರ್ಚೆಗಳು ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಕೂಡ ಮಾನ್ಯ ಸದಸ್ಯರುಗಳು ಈ ಬಜೆಟ್ಟು ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಾ ಇದೆಯಾ ಇಲ್ವಾ ಅಂತ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ, ಡಿಮ್ಯಾಂಡ್ಸ್ ಆಫ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ, ಬೇಡಿಕೆಗಳು. ಈ ಬೇಡಿಕೆಗಳು ಹಿಂದೆ ಎಲ್ಲ ಏನಿತ್ತು, ಬೇಡಿಕೆಗಳ ಮೇಲೆ ಚರ್ಚೆ ನಡೀತಾ ಇತ್ತು. ಎಚ್ ಕೆ ಪಾಟೀಲ್ರಿಗೂ ಗೊತ್ತಿದೆ, ಇವ್ರಿಗೂ ನಿಮಗೂ ಎಲ್ಲ ಗೊತ್ತಿದೆ. ಬೇಡಿಕೆಗಳ ಮೇಲೆ ಚರ್ಚೆ ನಡೀತಾ ಇತ್ತು. ಪ್ರತಿ ಇಲಾಖೆ ಮೇಲೆ ಬೇಡಿಕೆ ಇರ್ತಿತ್ತು. ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇರ್ತಿತ್ತು. ಅದ್ರ ಮೇಲೆ ಕನ್ಸರ್ನ್ ಮಿನಿಸ್ಟ್ರಿಗಳು ಉತ್ತರ ಕೊಡ್ತಿದ್ರು. ನಾವೆಲ್ಲ ಹಿಂದೆ ಮಂತ್ರಿ ಆಗಿದ್ದಾಗ ನಾವೇ ಉತ್ತರ ಕೊಡ್ತಾ ಇದ್ದೋ. ಈಗ ಏನಾಗ್ಬಿಟ್ಟಿದೆ, ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಅಂತ ಮಾಡಿ ಅದು ಇಲ್ಲ ಇದು ಇಲ್ಲಾಗ್ಬಿಟ್ಟದೆ. ಈಗ ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಅಂತ ಮಾಡಿ ಸಬ್ಜೆಕ್ಟ್ ಮೇಲೆ ಈಗ ಚರ್ಚೆನೇ ಆಗಲ್ಲ. ಈಗ ನಾನು ಮಂಡಿಸಿರೋದು ಬಜೆಟು ಹೇಗಪ್ಪ ಅಂತಂದರೆ, ಟೋಟಲ್ ಬಜೆಟ್ಟಿಗೆ ನಾನು ಒಪ್ಪಿಗೆ ಕೇಳಿರ್ತಕ್ಕಂಥದ್ದು, ಅಂಗೀಕಾರ ಕೇಳಿರ್ತಕ್ಕಂಥದ್ದು. ಮೊನ್ನೆ ಮಂಡಿಸಿದಂಥ ಬಜೆಟ್ ಇದೆಯಲ್ಲ, 4,48,004 ಕೋಟಿಗೆ ಒಪ್ಪಿಗೆ ಕೊಡಿ ಖರ್ಚು ಮಾಡಲಿಕ್ಕೆ ಅಂತಕ್ಕಂಥದ್ದು.
ಪ್ರತಿ ವರ್ಷ ನಾವು ಬಜೆಟ್ ಅನ್ನು ಮಂಡಿಸಿದ ಮೇಲೆ ಸದನ ಒಪ್ಪಿಗೆ ಕೊಡಬೇಕು. ಸದನ ಒಪ್ಪಿಗೆ ಕೊಡಬೇಕು. ಈ ಖರ್ಚುಗಳಲ್ಲಿ ಎರಡು ತರ ಖರ್ಚುಗಳಿದ್ದಾವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ರಸ್ತೆಗಳು ಮಾಡೋದು, ಶಾಲಾ ಕಟ್ಟಡಗಳು ಕಟ್ಟೋದು, ಆಸ್ಪತ್ರೆಗಳು ಕಟ್ಟೋದು, ಬ್ರಿಡ್ಜ್ಗಳು ಮಾಡೋದು, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರ್ತವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಸಂಬಳ, ಪೆನ್ಷನ್ನು, ಬಡ್ಡಿ ಕೊಡೋದು, ಆಮೇಲೆ ಸಬ್ಸಿಡಿ ಕೊಡೋದು, ಇವೆಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಬರ್ತವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಲೂ ಕೂಡ ಇರ್ತದೆ. ಬದ್ಧತಾ ವೆಚ್ಚಗಳು, ಕಮಿಟೆಡ್ ಎಕ್ಸ್ಪೆಂಡಿಚರ್, ಇವು ಕೆಲವು ಎಲ್ಲ ಕೊಡಲೇಬೇಕು. ಈಗ ಸಂಬಳ, ಪೆನ್ಷನ್ ನಿಲ್ಸಕ್ಕಾಗತ್ತಾ? ಬಡ್ಡಿ ಕೊಡೋದು ನಿಲ್ಸಕ್ಕಾಗತ್ತಾ? ಇವು ಕಮಿಟೆಡ್ ಎಕ್ಸ್ಪೆಂಡಿಚರ್. ಸಬ್ಸಿಡಿ ಕೊಡೋದು ನಿಲ್ಸಕ್ಕಾಗತ್ತಾ? ನಿಲ್ಲಿಸ್ಬಿಡ್ಬೋದು ಬೇಕಾದ್ರೆ, ಬಟ್ ಸಂಬಳ, ಪೆನ್ಷನ್ನು, ಬಡ್ಡಿ ಕೊಡೋದನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇದು ಎಂಥದ್ದು ಪೆನ್ಷನ್ಗಳು ಕೊಡ್ತೀವಲ್ಲ, ದಯಮಾಡಿ ತಿಳ್ಕೋಬೇಕು. ನಮಗೆ ನಾವು ರಾಜ್ಯದಿಂದ ಕೊಡ್ತಕ್ಕಂಥ ಪೆನ್ಷನ್ಗಳು, ಅದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವೃದ್ಧಾಪ್ಯ ಎಂಥದ್ದು ವಿಡೋ ಪೆನ್ಷನ್ ಇರ್ಬೋದು, ಬೇರೆ ಯಾವುದೇ ಪೆನ್ಷನ್ಗಳಿರ್ಬೋದು, ಅಂಗವಿಕಲರ ಪೆನ್ಷನ್ಗಳಿರ್ಬೋದು, ಇದಕ್ಕೆ ಸುಮಾರು 11,000 ಕೋಟಿ ರೂಪಾಯಿಗೂ ಹೆಚ್ಚು ನಾವು ಕೊಡ್ತೀವಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 5,500 ಕೋಟಿ ರೂಪಾಯಿಗಳು. ಸಾರಿ, 550 ಕೋಟಿ ರೂಪಾಯಿಗಳು. ಸಾರಿ, 550 ಕೋಟಿ ರೂಪಾಯಿಗಳು ನಾವು ಕೊಡ್ತೀವಿ. ಅಲ್ಲ, ಕೇಂದ್ರ ಸರ್ಕಾರ ಕೊಡ್ತದೆ. ನಾವು ಕೊಡ್ತಕ್ಕಂಥದ್ದು 11,000 ಕೋಟಿ ರೂಪಾಯಿಗಳು. ದಯಮಾಡಿ ತಿಳ್ಕೋಬೇಕು ನೀವು. ಯಾಕಂದ್ರೆ ಕೇಂದ್ರ ಸರ್ಕಾರನೇ ಪೆನ್ಷನ್. ಈಗ ಮೆಟ್ರೋ ಇದೆಯಲ್ಲ, ಮೆಟ್ರೋ ನಮ್ದು ಎಷ್ಟು ಗೊತ್ತಾ ಪಾಲು? 88%. 88% ನಮ್ಮದು, 12% ಮಾತ್ರ ಕೇಂದ್ರ ಸರ್ಕಾರದ್ದು. ನಮ್ಮದು ಮೆಟ್ರೋ, 12% ಮಾತ್ರ ಕೇಂದ್ರ ಸರ್ಕಾರದ್ದು. ಆದರೂ ಹೇಳೋದೇನು ಅಂತಂದ್ರೆ, ಬಹಳ ಜನ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರದ್ದೇ ಇದು ಪ್ರಾಜೆಕ್ಟು ಅನ್ನೋ ತರ ತಿಳ್ಕೊಬಿಟ್ಟಿದ್ದಾರೆ. ಆಮೇಲೆ ಕೆಲವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿರ್ತವೆ. ಮೊದಲು 80-20 ಇರ್ತಿತ್ತು. 80 ಕೇಂದ್ರ ಸರ್ಕಾರ, 20 ರಾಜ್ಯ ಸರ್ಕಾರ ಕೊಡೋದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆಗಳು. ಈಗ ಅವು ಎಲ್ಲ 50% ಬಂದ್ಬಿಟ್ಟಿದ್ದಾವೆ. ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದದನ್ನ ಕಡಿಮೆ ಮಾಡ್ತಾ ಬಂದ್ಬಿಟ್ಟಿದೆ. ಅದರಿಂದ
ಕೇಂದ್ರ ಪುರಸ್ಕೃತ ಯೋಜನೆಗಳು, ಅವು ಕೇಂದ್ರ ಸರ್ಕಾರನೇ ಮಾಡಿರ್ತಕ್ಕಂಥ ಯೋಜನೆಗಳು. ಅದಕ್ಕೆ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತಲೇ ಕರೆಯೋದು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತಲೇ ಕರೆಯೋದು. ಅವು ಕರೆದ್ರೂ ಕೂಡ ರಾಜ್ಯ ಸರ್ಕಾರ 50 ಕೊಡ್ಬೇಕು. ಈಗ ರೈಲ್ವೆ ಯೋಜನೆ ಇದೆ ನಮ್ಮಲ್ಲಿ, ರೈಲ್ವೆ ಯೋಜನೆ ಕೆಲವು ಕಡೆ ಜಮೀನು ನಾವೇ ಕೊಡ್ತೀವಿ, ಅದ್ರ ಮೇಲೆ 50% ಕೊಡ್ತೀವಿ, ಅದರ ಆದಾಯ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗೋದು. ಇದು ಸೆಂಟ್ರಲ್ ಲಿಸ್ಟ್ನಲ್ಲಿ ಬರ್ತಕ್ಕಂಥದ್ದು ರೈಲ್ವೆ ಯೋಜನೆಗಳು. ಈ ರೈಲ್ವೆ ಯೋಜನೆಗಳು ಜಮೀನು ನಾವೇ ಕೊಡ್ತೀವಿ, ಮತ್ತೆ ಯೋಜನಾ ಪ್ಲಾನ್, ಯೋಜನಾ ಕಾಸ್ಟ್ ಇದೆಯಲ್ಲ ಅದರಲ್ಲಿ ಅರ್ಧ ನಾವೇ ಕೊಡ್ತೀವಿ. ಆದರೆ ಅವ್ರು ಹೇಳೋದೇನು, ಟೋಟಲಿ ಆದಾಯ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗೋದು. ಮತ್ತೆ ವಾಸ್ತವವಾಗಿ ಅವರೇ ಖರ್ಚು ಮಾಡಬೇಕಾಗಿತ್ತು, ಎಲ್ಲ ಹಣನೂ ಕೂಡ, ಜಮೀನು ಹಣನೂ, ಅಕ್ವಿಷನ್ ಕಾಸ್ಟು ಅವರೇ ಕೊಡಬೇಕಾಗಿತ್ತು, ಲ್ಯಾಂಡ್ ಕಾಸ್ಟು ಮತ್ತು ಯೋಜನಾ ಕಾಸ್ಟು ಕೂಡ ಅವರೇ ಕೊಡಬೇಕಾಗಿತ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಮೊದಲು ಇರಲಿಲ್ಲ, ಇದು ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ. ಇದು ಪ್ರಾರಂಭ ಆಯಿತು ಅಲ್ಲಿಂದ ಈಗ ಇಲ್ಲಿವರೆಗೂ ಕೊಡ್ತಲೇ ಇದ್ದೀವಿ. ಸೊ ಆದರೂ ಕೂಡ ಒಟ್ಟು ಆದಾಯ ಎಲ್ಲ ಕೇಂದ್ರಕ್ಕೆ ಹೋಗುತ್ತೆ. ಸೊ ಇದು ಪರಿಸ್ಥಿತಿ. ಯಾವುದು? ಅಲ್ಲಿ 2 ಥರ ಇದೆ. ಒಂದು ನ್ಯಾಷನಲ್ ಹೈವೇಸ್ ಅಂತ, ಇನ್ನೊಂದು ನ್ಯಾಷನಲ್ ಹೈವೇ ಅಥಾರಿಟಿ ಅಂತ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಸಂಪೂರ್ಣವಾಗಿ ಅವರೇ ಮಾಡಬೇಕು, ಅವರ ಅಧೀನದಲ್ಲೇ ಇರೋದು. ನ್ಯಾಷನಲ್ ಹೈವೇಸ್ನಲ್ಲಿ ನಾವು ಕೂಡ ಜಾಗ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತಕ್ಕಂಥದ್ದು ಅದು ಕೂಡ ಇದೆ. ಸೊ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದರಿಂದ ಆಮೇಲೆ ಈ ರೆವಿನ್ಯೂ ಡಿಫಿಸಿಟ್ ಅಂದರೆ ಏನು ಅಂತ ತಿಳ್ಕೋಬೇಕು ನೀವು. ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ಏನು, ರೆವಿನ್ಯೂ ಡಿಫಿಸಿಟ್ ಅಂದ್ರೆ ಏನು, ರೆವಿನ್ಯೂ ಲಯಬಿಲಿಟೀಸು, ಸಾಲ ಯಾಕೆ ಮಾಡಬೇಕು ಸಾಲ. ರೆವಿನ್ಯೂ ಡಿಫಿಸಿಟ್ ಅಂತಂದರೆ, ರೆವಿನ್ಯೂ ಡಿಫಿಸಿಟ್ಟು, ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗೋದು. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದರೆ ಅದು ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂದರೆ ಆದಾಯ ಖರ್ಚಿಗಿಂತ ಜಾಸ್ತಿ ಇರೋದು. ರೆವಿನ್ಯೂ ಸರ್ಪ್ಲಸ್ ಅಂದರೆ ಆದಾಯಕ್ಕಿಂತ ಆದಾಯ ಖರ್ಚಿಗಿಂತ ಜಾಸ್ತಿ ಇರೋದು, ಅದು ರೆವಿನ್ಯೂ ಸರ್ಪ್ಲಸ್. ರೆವಿನ್ಯೂ ಡಿಫಿಸಿಟ್ ಅಂತಂದರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಆಮೇಲೆ ಸಾಲ ಭಾಳ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು 25% ಒಳಗಡೆನೇ ಇದ್ದೇವೆ, 25% ಒಳಗಡೆನೇ ಇದ್ದೇವೆ. 2023ರಲ್ಲೂ ಹಂಗೆ ಇತ್ತು, 2024ರಲ್ಲೂ ಹಾಗೆ ಇತ್ತು, 2025ರಲ್ಲೂ ಹಾಗೆ ಇತ್ತು, 2027ರಲ್ಲೂ ಕೂಡ ಹಂಗೆ ಇದೆ. ಅದರಿಂದ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಹಾಕಿರ್ತಕ್ಕಂಥ ಮಾನದಂಡಗಳನ್ನು ಮೀರಿಲ್ಲ.
ಆಮೇಲೆ ಸಾಲ ಮಾಡಿದೀವಲ್ಲ, ಈಗ 26-27ಕ್ಕೆ 3 ವರ್ಷಕ್ಕೆ ನಮ್ಮದು ಸಾಲ ಎಲ್ಲ ಒಟ್ಟು ಸೇರ್ತಕ್ಕಂಥದ್ದು 8,24,000 ಕೋಟಿ. 8,24,000 ಕೋಟಿ. ಈ ವರ್ಷ ಸಾಲ ಮಾಡಿರ್ತಕ್ಕಂಥದ್ದು 1,32,000 ಕೋಟಿ. 1,32,000 ಕೋಟಿ. ಇದು ಸೇರಿದ್ರೆ 26-27ಕ್ಕೆ ಸಾಲದ ಮೊತ್ತ, ಒಟ್ಟು ಮೊತ್ತ 8,24,000 ಕೋಟಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ ಸಾಲ, ಅದನ್ನು ತಿಳ್ಕೋಬೇಕಲ್ಲ ನೀವು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಅವ್ರು ಬಿಟ್ಟಾಗ 53,11,000 ಕೋಟಿ ರೂಪಾಯಿಗಳಿತ್ತು. 53,11,000 ಕೋಟಿ ರೂಪಾಯಿಗಳಿತ್ತು. ಮುಂದಿನ ವರ್ಷಕ್ಕೆ ಅವರು ಸಾಲ ಅಂದರೆ ಕೇಂದ್ರದ ಸಾಲ 218 ಲಕ್ಷ ಕೋಟಿಗಳು. 218 ಲಕ್ಷ ಕೋಟಿಗಳು. ಅಂದರೆ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ಬಂತವಿಂದ ಸಾಲದ ಮೊತ್ತ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ 53,11,000 ಕೋಟಿ. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಸುಮಾರು 11 ವರ್ಷಗಳಲ್ಲಿ 165 ಲಕ್ಷ ಕೋಟಿ, 165 ಲಕ್ಷ ಕೋಟಿ. ಅಂದ್ರೆ ಅವ್ರದ್ದು ಎಂಥದ್ದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇದೆಯಲ್ಲ, ಅವ್ರಿಗೆ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ FRPBM ಅಂತ ಹೇಳ್ತಾರೆ, ಬಜೆಟ್ ಮ್ಯಾನೇಜ್ಮೆಂಟ್ ಅಂತ. ಅದರಲ್ಲಿ 55.6% ಇರೋದು ಸಾಲ. 55.6% ಸಾಲ ಇರ್ತಕ್ಕಂಥದ್ದು. 55.6% ಸಾಲ. ನಮ್ದಿರ್ತಕ್ಕಂಥದ್ದು 24.94. ನಮ್ಮದು ಸಾಲ GSDPಯ 24.94, ಕೇಂದ್ರದ್ದು GSDPಯ 55.6%. ಸೊ ಅದ್ರ ಬಗ್ಗೆ ಮಾತಾಡಲ್ಲ. ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ನನಗೆ ವಿರೋಧ ಪಕ್ಷದವರಿಗೆ. $55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಗೊತ್ತಾ ಇರೋದು ಅವ್ರದ್ದು? 4.4%. ನಮ್ದು 3% ಒಳಗಡೆ ಇದ್ರೆ 2.95% ನಮ್ದಿರೋದು. 2.95. ಅವ್ರದ್ದು 4.4%. ಅಂದರೆ ಕೇಂದ್ರ ಸರ್ಕಾರಕ್ಕಿಂತ ನಮ್ಮ ಪರ್ಫಾರ್ಮೆನ್ಸು ಫೈನಾನ್ಷಿಯಲಿ
we are in better position than central government. What is fiscal deficit? Fiscal deficit ಅಂದ್ರೆ ಏನು? ಆದಾಯ ಮತ್ತು ವೆಚ್ಚ ಸಾಲ ಬಿಟ್ಬಿಟ್ಟು ಸಾಲ ಮೈನಸ್ ಸಾಲ ಲೋನ್ ಬಿಟ್ಟು ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಇದ್ದರೆ ಅದು 3% ಒಳಗಡೆ ಇರಬೇಕು ಅಂತ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಾ ಹೇಳ್ತದೆ. ಸೊ ದಿ ಡಿಫರೆನ್ಸ್ ಬಿಟ್ವೀನ್ receipts and expenditure, if the expenditure is more than the receipts, it should be less than 3% according to the Fiscal Responsibility Act. ನಾವು 3% ಒಳಗಡೆನೇ ಇದ್ದೀವಿ. ಇದನ್ನ ನೀವು ತಿಳ್ಕೋಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ 2002ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಜಾರಿನಲ್ಲಿದೆ, ಬದಲಾವಣೆ ಆಗಿಲ್ಲ. ಅದರ ಪ್ರಕಾರ ನಾವು ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವೆಲ್ಲ ಡಿಮ್ಯಾಂಡ್ಸ್ಗಳಿದಾವಲ್ಲ, ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇದಾವಲ್ಲ, ಇವನ್ನೆಲ್ಲ ಮಾಡ್ತಕ್ಕಂಥದ್ದು ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಎಲ್ಲ ಖರ್ಚುಗಳನ್ನು ಕ್ರೋಢೀಕರಣ ಮಾಡಿ ನಮಗೆ ಇಷ್ಟು ಖರ್ಚು ಈ ಮುಂದಿನ ವರ್ಷ ಖರ್ಚು ಬರ್ತದೆ ಅಂತ ಕೇಳ್ತಕ್ಕಂಥ ಅಧಿಕಾರ, ಮತ್ತೆ ಇಷ್ಟು ಖರ್ಚಾಗ್ತದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದೇ ಅಪ್ರೋಪ್ರಿಯೇಷನ್ ಬಿಲ್. ಡಿಡ್ ಯು ಫಾಲೋ ಮೀ? ಮನುಷ್ಯ ಮತ್ತೊಮ್ಮೆ ಹೇಳ್ಬೇಕಾ? ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇರ್ತದೆ, ಬೇಡಿಕೆಗಳು. ಆ ಬೇಡಿಕೆಗಳನ್ನೆಲ್ಲ ಒಟ್ಟುಗೂಡಿಸಿ ಕೇಳ್ತಕ್ಕಂಥದ್ದೇ ನಮಗೆ ಖರ್ಚು ಮಾಡಬೇಕು ಇಷ್ಟೊಂದು ಹಣ, ಈಗ 4,48,004 ಕೋಟಿ ಖರ್ಚು ಮಾಡಬೇಕು ಅಂತ ಕೇಳ್ತಕ್ಕಂಥದ್ದೇ ಈ ಅಧಿಕಾರ ಕೊಡ್ತಕ್ಕಂಥದ್ದೇ ಸದನ. ಈ ಸದನ ಅಧಿಕಾರ ಕೊಡ್ತಕ್ಕಂಥದ್ದಿಲ್ಲ, ಇದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಐ ಹೋಪ್ ದಟ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಆಮೇಲೆ ಇವೆಲ್ಲ ಆದಮೇಲೆ ನೀವೆಲ್ಲ ಚರ್ಚೆ ಮಾಡಿ ಪಾಸ್ ಮಾಡಿದ್ಮೇಲೆ ಒಂದು ಎಂಥ ಕಮಿಟಿ, ಅದು ನೀವು ಚೇರ್ಮನ್ ಆಗಿದ್ರೆ ಯಾವ ಕಮಿಟಿ? ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಅವರು ನಾವು ಖರ್ಚು ಮಾಡೋದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾರೆ. CAG ವರದಿ ಮೇಲೆ ಪರಿಶೀಲನೆ ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ನಾವು ಖರ್ಚನ್ನ ಮಾಡಿರ್ತಕ್ಕಂಥದ್ದನ್ನ ಆ ಖರ್ಚು ಆ ರಿಪೋರ್ಟ್ ಮೇಲೆ ಬಿಸ್ನೆಸ್ ಎಂಥದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅವರು ಚರ್ಚೆ ಮಾಡ್ತಾರೆ. CAG ಅವರು ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿದ್ಮೇಲೆ ಆ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಮೇಲೆ ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆಯಲ್ಲ,
ವೆರಿ ಇಂಪಾರ್ಟೆಂಟ್ ಕಮಿಟಿ, ಲೆಜಿಸ್ಲೇಚರ್ ಕಮಿಟಿ. ಆ ಲೆಜಿಸ್ಲೇಚರ್ ಕಮಿಟಿಯವರು ವರ್ಕ್ ಮಾಡ್ತಾರೆ. ಮತ್ತು ನೀವು ಕೂಡ ನಿಗಾ ಇಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ, ಕನ್ಸರ್ನ್ ಮಿನಿಸ್ಟ್ರಿಗಳು ಮತ್ತು MLAಗಳು ಖರ್ಚು ಮಾಡ್ತಕ್ಕಂಥದ್ರಲ್ಲಿ, ಲೆಕ್ಕ ಕೊಡೋದರಲ್ಲಿ, ಇದನ್ನು ಸರಿಯಾದ ರೀತಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಕ್ಕಂಥದ್ರಲ್ಲಿ ನೀವು ನಿಗಾ ಇಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಆರ್ಟಿಕಲ್ 205ರಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಅಂತ ಇರ್ತದೆ, ಪೂರಕ ಅಂದಾಜುಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಆರ್ಟಿಕಲ್ 205 ಕ್ಲಾಸ್ 1 ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಸಪೋಸ್ ನಾವು ಬಜೆಟ್ನಲ್ಲಿ ಹಾಕಿರ್ತಕ್ಕಂಥ ಹಣ ಸಾಲದೆ ಹೋಗ್ಬೋದು, ಅಥವಾ ಹೊಸ ಕಾರ್ಯಕ್ರಮ ಬರ್ಬೋದು. ಇದಾಗ್ತದಲ್ಲ, ಹೆಚ್ಚುವರಿ ಖರ್ಚು ಮಾಡಬೇಕಾಗಿ ಬಂದಾಗ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಆರ್ಟಿಕಲ್ 205 ಕ್ಲಾಸ್ 1 ಅವಕಾಶ ಮಾಡಿಕೊಡ್ತದೆ. ಅದು 2%, 3%, 4%, 5%, 8%ವರೆಗೂ ಹೋಗಿದೆ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್. ಮತ್ತೆ ನಾವು ಬಜೆಟ್ ಮಂಡಿಸೋದು ರಿಸೀಟ್ಸ್ ಇರ್ಬೋದು, ಎಕ್ಸ್ಪೆಂಡಿಚರ್ ಇರ್ಬೋದು, ಅಂದಾಜುಗಳು ಇವು. ಅಂದಾಜುಗಳು ಕರಾರುವಾಕ್ಕಾಗಿ ಮಾಡೋಕ್ಕಾಗಲ್ಲ. ಕರಾರುವಾಕ್ಕಾಗಿ ಯಾಕೆ ಮಾಡ್ತೀವಿ ವಾಸ್ತವ ಇದ್ರ ಮೇಲೆ ಅಂತಂತಂದ್ರೆ, ರಿವೈಸ್ಡ್ ಎಸ್ಟಿಮೇಟ್ಸ್ ಇರ್ತದಲ್ಲ, ಅವು ಕರಾರುವಾಕ್ಕಾಗಿ ಇರ್ತವೆ. ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ ನಾವು. ಬಜೆಟ್ ಎಸ್ಟಿಮೇಟ್ಸು, ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಎರಡು ಥರ ಇದೆ. ಬಜೆಟ್ ಎಸ್ಟಿಮೇಟ್ಸ್ ಅಂತಂದರೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥವು. ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತಂದರೆ ವಾಸ್ತವಾಂಶದ ಮೇಲೆ ಖರ್ಚಾಗ್ತಕ್ಕಂಥದ್ದನ್ನು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಇದು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ನಮಗೆ ಈ ಸಾರಿ ಕಡಿಮೆ ಆಗಿದೆ. ಅದರಿಂದ ರಿವೈಸ್ಡ್ ಎಸ್ಟಿಮೇಟ್ಸು ಮತ್ತು ಬಜೆಟ್ ಎಸ್ಟಿಮೇಟ್ಸು, ಇದನ್ನು ಕೂಡ ಬಜೆಟ್ ಎಸ್ಟಿಮೇಟ್ಸ್ ಅಂತ ಇದೆ, ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕೂಡ ಇದೆ. ಇವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಭಾಳ ಜಯಚಂದ್ರ ಇದ್ದಾರೆ ಹೊರಟದ್ನ, ಜಯಚಂದ್ರ ಇದ್ದಾನೆ, ಭಾಳ ವರ್ಷ ಶಾಸಕರಾಗಿದ್ದವರು. ಆಮೇಲೆ ಇಲ್ಲಿ ಭಾಳ ಜನ ಶಾಸಕರಾಗಿದ್ದವರು ಇಲ್ಲೂ ಇದ್ದಾರೆ, ಮುನಿಯಪ್ಪನವ್ರು ಇದ್ದಾರೆ. ಭಾಳ ಜನ ಶಾಸಕರಾಗಿದ್ದವರು 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, 6 ಸಾರಿ, 7 ಸಾರಿ ಆಗಿರೋರು ಇದು ಕೂಡ ಇದ್ದಾರೆ. ನಾನು 7 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ಅವ್ರಿಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ಬಜೆಟ್ಟು ಇವನ್ನೆಲ್ಲ ಆಮೇಲೆ ಪುಸ್ತಕಗಳು ಕೊಡ್ತೀವಿ ನಿಮಗೆ. ಆ ಪುಸ್ತಕಗಳಲ್ಲೆಲ್ಲ ಕೂಡ ಇರ್ತದೆ. ನಿಮಗೆ ಸಮ್ಮರಿ ಏನಂತ ಕರೆಯೋದು, ಎಲ್ಲ ಸಪ್ಲಿಮೆಂಟ್ರಿ ಆಯ್ತಲ್ಲ, ಅಪ್ರೋಪ್ರಿಯೇಷನ್ ಬಿಲ್ಲು ಆಯಿತು. ಆಮೇಲೆ
ಎಕನಾಮಿಕ್ ಸರ್ವೆ ರಿಪೋರ್ಟ್ ಅಂತ ಕೊಡ್ತೀವಿ ನಿಮಗೆ. ಸಾಮಾನ್ಯವಾಗಿ ಅದು ಬಜೆಟ್ ಮಂಡಿಸೋ ದಿನನೇ ಅವನು ಕೂಡ ಕೊಡ್ತೀವಿ ನಿಮಗೆ ಎಕನಾಮಿಕ್ ಸರ್ವೆ. ಆ ಎಕನಾಮಿಕ್ ಸರ್ವೆನಲ್ಲಿ ಈ ವರ್ಷದ್ದು ಏನೇನಾಗಿದೆ ಎಲ್ಲ ಇರ್ತದೆ ಎಕನಾಮಿಕ್ ಸರ್ವೆ. ಅದನ್ನು ತಿಳ್ಕೊಂಡು ಓದಿರ್ಬೇಕು ನೀವು. ಅಶೋಕ ಗೊತ್ತಾಯ್ತೇನೆಯಾ ನಿನಗೆ? ಎಕನಾಮಿಕ್ ಸರ್ವೆ ಅಂದ್ರೆ ಗೊತ್ತಾ? ಆಮೇಲೆ ಫೈನಾನ್ಸ್ ಬಿಲ್ ಅಂತ ಇರ್ತದೆ. ಫೈನಾನ್ಸ್ ಬಿಲ್ನಲ್ಲಿ ಏನು ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ ತೆರಿಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಈಗ ತೆರಿಗೆ ಇರ್ತಕ್ಕಂಥ ತೆರಿಗೆನ ಬದಲಾವಣೆ ಮಾಡೋದಾದ್ರೆ, ಹೊಸ ತೆರಿಗೆ ಹಾಕೋದಾದ್ರೆ ಅದನ್ನ ಫೈನಾನ್ಸ್ ಬಿಲ್ ಅಂತ ಮಾಡ್ತೀವಿ ನಾವು. ಅದ್ರ ಬಗ್ಗೆನೂ ಕೂಡ ನಿಮಗೆ ಅದ್ರ ಬಗ್ಗೆನೂ ಕೂಡ ಈ ವರ್ಷ ಹೊಸ ತೆರಿಗೆಗಳು ಯಾವುದು ಹಾಕಿಲ್ಲ. ಅದರಿಂದ ಫೈನಾನ್ಸ್ ಬಿಲ್ಲು ಕೂಡ ಇರ್ತದೆ, ಅದನ್ನು ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ವೋಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಚಾರ್ಜೆಡ್ ಎಕ್ಸ್ಪೆಂಡಿಚರ್ ಕೆಲವು ಈ ರಾಜ್ಯಪಾಲರು, ಹೈಕೋರ್ಟ್ ಜಡ್ಜಿಗಳು ಇವ್ರದೆಲ್ಲ ಇರ್ತದಲ್ಲ, ಇವರು ಸ್ಯಾಲ್ರಿ, ಪೆನ್ಷನ್ನು ಇವೆಲ್ಲ ಇರ್ತವಲ್ಲ, ಇವು ಹಾಗೇನೆ MLAಗಳು, MLCಗಳು ಒಪ್ಪಿಗೆ ಕೊಡಬೇಕಾದಂಥ ಅಗತ್ಯ ಇಲ್ಲ. ಹಾಗೇನೆ ಕನ್ಸಾಲಿಡೇಟೆಡ್ ಫಂಡ್, ಸಂಚಿತ ನಿಧಿ ಅಂತ ಕರಿತೀವಿ ನಾವು. ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್, ಎಲ್ಲ ರಿಸೀಟ್ಸ್ಗಳು ಕೂಡ ಕನ್ಸಾಲಿಡೇಟೆಡ್ ಫಂಡ್ ಬರಬೇಕು. ಕನ್ಸಾಲಿಡೇಟೆಡ್ ಫಂಡಿಂದ ಖರ್ಚು ಕೂಡ ಹೊರಗಡೆ ಹೋಗ್ಬೇಕು. ಇದನ್ನ ನಾವು ಕನ್ನಡದಲ್ಲಿ ಸಂಚಿತ ನಿಧಿ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿರೋದ್ರಿಂದ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ. ಬಹುಶಃ ನಾನು ನಿಮಗೆ ಬಜೆಟ್ ಬಗ್ಗೆ ಏನೇನು ನಿಮಗೆ ಮಾಹಿತಿ ಬೇಕೋ ಎಲ್ಲ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. 4 hours ಆಯ್ತಾ? ಮೊನ್ನೆ 3.5 ಗಂಟೆ. ಆಮೇಲೆ ಎಲ್ಲನೂ ಕೂಡ ಬಜೆಟ್ನಲ್ಲಿ ಹೇಳೋದಿಲ್ಲ, ಕೆಲವು ಅನೆಕ್ಷರ್ನಲ್ಲಿ ಹೇಳಿರ್ತೀವಿ. ದಯಮಾಡಿ ಅನೆಕ್ಷರ್ನ ಕೂಡ ಓದ್ಕೋಬೇಕು ನೀವು. ಭಾಳ ಜನ MLAಗಳು ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮಗೇನು ಕೆಲಸ ಆಗಿಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಟ್ಟಿಲ್ಲ ಅಂತಂದರೆ ನೀವು ಬಜೆಟ್ ಅನೆಕ್ಷರ್ನಲ್ಲಿ ಹೇಳಿರ್ತೀವಿ, ದಯಮಾಡಿ ಅದನ್ನು ಓದ್ಕೋಬೇಕು. ಎಷ್ಟು ಜನ ಅನೆಕ್ಷರ್ ಓದಿದ್ದೀರೋ ಏನೋ ಗೊತ್ತಿಲ್ಲ ನನಗೆ. ಬಜೆಟ್ ಪುಸ್ತಕನೂ ಎಷ್ಟು ಜನ ಓದ್ತಿರೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ನಿಮಗೆ ಸಮ್ಮರಿ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀವಿ, ಅವನ್ನೆಲ್ಲ ಓದ್ಕೋಬೇಕು ನೀವೆಲ್ಲ. ಸಮ್ಮರಿ ಡಾಕ್ಯುಮೆಂಟ್ಸ್ ಅಂದರೆ ಸಾರಾಂಶ, ಬಜೆಟಿನ ಸಾರಾಂಶ ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಿರ್ತವೆ. ಆಮೇಲೆ ಎಕ್ಸ್ಪೆಂಡಿಚರ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿರ್ತೀವಿ, ಅದನ್ನು ಓದ್ಕೋಬೇಕು.
ಆಮೇಲೆ ರಿಸೀಟ್ಸ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿರ್ತೀವಿ, ಅದನ್ನು ಓದ್ಕೋಬೇಕು. ಆಮೇಲೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್, ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಅದು ಕೂಡ ಕೊಟ್ಟಿರ್ತೀವಿ. ನಿಮಗೆ ರಾಜ್ಯದ ಪ್ರಗತಿ, ಆರ್ಥಿಕ ಶಿಸ್ತು, ಮುನ್ನೋಟ ಅದರಲ್ಲಿ ಇರ್ತದೆ. ಒಂದು ಸಮರಿ ಡಾಕ್ಯುಮೆಂಟ್ಸ್ ಓದ್ಕೋಬೇಕು, ನೋಡ್ಕೋಬೇಕು. ಇನ್ನೊಂದು ಎಕ್ಸ್ಪೆಂಡಿಚರ್ ಡಾಕ್ಯುಮೆಂಟ್ಸ್ ಓದ್ಕೋಬೇಕು. ಇನ್ನೊಂದು ರಿಸೀಟ್ಸ್ ಡಾಕ್ಯುಮೆಂಟ್ಸ್ ಓದ್ಕೋಬೇಕು. ಆಮೇಲೆ ಫಿಸ್ಕಲ್, ಆಮೇಲೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಇದನ್ನು ಓದ್ಕೋಬೇಕು. ಇವೆಲ್ಲ ಓದ್ಕೊಂಡ್ರೆ ನಿಮಗೆ ಬಜೆಟ್ ಬಗ್ಗೆ ಸಂಪೂರ್ಣ ಜ್ಞಾನ ಬರ್ತದೆ, ಮಾಹಿತಿ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನೀವೆಲ್ಲರೂ ಕೂಡ ಸೀನಿಯರ್ ಮೆಂಬರ್ಸ್ ಇದ್ದೀರಿ, ಕೆಲವರು ಹೊಸ ಮೆಂಬರ್ಸ್ಗಳು ಇದ್ದಾರೆ. ಈ ಸಾರಿ ಬಂದಿರತಕ್ಕಂಥ ಅವರು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮಗೆ ಇವನ್ನೆಲ್ಲ ಓದ್ಕೊಂಡ್ರೆ, ನಾನು ಹೇಳದಂಥ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಎಫೆಕ್ಟಿವ್ ಆಗಿ ಬಜೆಟ್ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಇವನ್ನೆಲ್ಲ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.